ಮುಂದುವರಿಯೋಣ. ಬಳ್ಳಾರಿಯಲ್ಲಿ ಗುಂಡಿನ ಗುದ್ದಾಟ, ಸರಣಿ ದೂರು, 6 FIR ದಾಖಲು. ಸಾವಿನ ಬುಲೆಟ್ ಯಾರದ್ದು? ಯಾರ ವಿರುದ್ಧ ಆಗುತ್ತೆ ಕ್ರಮ? ನಾರ ಗಾಲಿಗೆ ಕಂಟಕನ, ಯಾರ ಕಡೆ ತಿರುಗುತ್ತೆ ಬುಲೆಟ್? ಬುಲೆಟ್ ಸೀಕ್ರೆಟ್. ಬಳ್ಳಾರಿಯಲ್ಲಿ ಒಂದು ಬ್ಯಾನರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಾವಾಗುತ್ತೆ. ಗಲಾಟೆ ಕೂಡ ಜೋರಾಗಿ ಆಗಿದ್ದಂಥದ್ದು. ಅದಾದ ನಂತರ ನೋಡ್ತಾ ಇದೀವಲ್ಲ ರಾಜಕೀಯ ವೈಷಮ್ಯ ಅನ್ನುವಂಥದ್ದು ಎಷ್ಟು ಮಟ್ಟಿಗಿದೆ ಅಂತ. ಅಲ್ಲಿ 4 ದಿನ ಆಗ್ತಾ ಬಂದರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಫೈರ್ ಮಾಡಿದ್ದು, ಯಾವ ಬಂದೂಕಿನಿಂದ ಫೈರ್ ಮಾಡಿದ್ದು ಅನ್ನುವಂಥದ್ದು ಕೂಡ ಗೊತ್ತಾಗಿಲ್ಲ. ಮತ್ತೆ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಆದರೆ 6 FIR ಆಗಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಮಟ್ಟಿಗೆ ಹಳ್ಳ ಹಿಡಿತಾ ಇದೆ ಈ ಪ್ರಕರಣ ಅಂತ. ತೀವ್ರ ತನಿಖೆ ಕೇಳ್ಬಿಟ್ರೆ ನೀವು ಅಲ್ಲಿರುವಂತ ಉಸ್ತುವಾರಿ ಸಚಿವರನ್ನ, ನಾರಾ ಭರತ್ ರೆಡ್ಡಿ ಅವರನ್ನ, ಪೊಲೀಸರನ್ನ ಕೇಳ್ಬಿಟ್ರೆ ತೀವ್ರವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ. ಯಾವ ತೀವ್ರವಾಗಿಯೂ ಕಾಣಿಸ್ತಾ ಇಲ್ಲ ಅಲ್ಲಿ. ಯಾಕೆಂದ್ರೆ ಒಬ್ಬನ್ನ ಅರೆಸ್ಟ್ ಮಾಡೋಕ್ಕಾಗಿಲ್ಲ. ಆ ಬುಲೆಟ್ ಯಾವ ಗನ್ನಿಂದ ಫೈರ್ ಆಯ್ತು ಅನ್ನುವಂಥದ್ದನ್ನ ಕೂಡ ಹೇಳಕ್ ಆಗ್ತಾ ಇಲ್ಲ. ಮತ್ತೆ 6 FIR ಯಾಕೆ ಹಾಕೊಂಡ್ರಿ ಅನ್ನೋದಕ್ಕೂ ಕೂಡ ಉತ್ತರ ಇಲ್ಲ. ಸಾಲು ದೂರು, 6 FIR ದಾಖಲು. ಮತ್ತು ಒಂದ್ ಕಡೆ ಈ ಪ್ರಕರಣದಲ್ಲಿ ಏನಪ್ಪ ಆಗಿದೆ ಅಂತ ನೋಡೋದಾದ್ರೆ ಅಲ್ಲಿ SP ಸಸ್ಪೆಂಡ್ ಮಾಡಿದ್ದು ಒಂದೇ ಇವ್ರದ್ದು ಮಾಡಿರುವಂಥದ್ದು. ಇದುವರೆಗೂ ಈ ಪ್ರಕರಣದಲ್ಲಿ ಇನ್ನೇನು ಮಾಡಿಲ್ಲ. ಪ್ರತ್ಯೇಕ ತಂಡದಿಂದ ಪ್ರತಿ ವಿಡಿಯೋಗಳ ಪರಿಶೀಲನೆ ಅಂತೆ. ಎಷ್ಟು ದಿನ ವಿಡಿಯೋಗಳನ್ನ ಪರಿಶೀಲನೆ ಮಾಡಿಕೊಂಡೇ ಕೂತಿರ್ತಾರೆ? ಎಷ್ಟು ದಿನ ಅದನ್ನೇ ತನಿಖೆ ಮಾಡ್ತಿರ್ತಾರೆ? ಇದುವರೆಗೂ ಬಯಲಾಗಿಲ್ಲ ಸಾವಿನ ಬುಲೆಟ್ ಸೀಕ್ರೆಟ್. ಯಾಕೆ ಇದುವರೆಗೂ ಬಯಲಾಗಿಲ್ಲ ಅಂದ್ರೆ ಯಾವ ಸರ್ಕಾರ ಇರುತ್ತೆ, ಯಾವ ಸರ್ಕಾರಕ್ಕೆ ಅದು ಮುಳುವಾಗಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಹಳ್ಳ ಹಿಡಿದಿರುವಂಥದ್ದನ್ನ ನೋಡಿದೀವಿ. ಅದೇ ವಿರೋಧ ಪಕ್ಷದವರು ಯಾರ್ದಾದ್ರೂ ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದಿನ ಸಾಕಾಗಿತ್ತು. ಏನೇನು ಆಗೋಗಿರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಘಟನೆ ಕುರಿತು 2 ಕಡೆಯವರಿಂದ ಒಟ್ಟು 6 ಪ್ರಕರಣ. ಜನಾರ್ದನ್ ರೆಡ್ಡಿ ಅವರ ವಿರುದ್ಧ 4, ನಾರಾ ರೆಡ್ಡಿ ವಿರುದ್ಧ 2 FIR ದಾಖಲಾಗಿದೆ. 6 FIR ದಾಖಲಾದರೂ ಕೂಡ ಒಬ್ಬನ ಬಂಧನ ಇಲ್ಲ. 6 FIR ದಾಖಲಾಗಿದೆ, ಒಬ್ಬನ ಬಂಧನ ಕೂಡ ಇಲ್ಲ. ಒಂದು ಕೊಲೆ ಕೂಡ ಆಗಿದೆ, ಬಂಧನ ಇಲ್ಲ. ಘಟನೆ ನಡೆದು 3 ದಿನಗಳಾದರೂ ಕೂಡ ಒಬ್ಬರ ಬಂಧನ ಇಲ್ಲ. ಮೃತ ರಾಜಶೇಖರ್ ದೇಹದಲ್ಲಿ 12mm ಬುಲೆಟ್ ಪತ್ತೆ ಆಯಿತು. ಎಲ್ಲರ ಗನ್ಗಳನ್ನು ವಶಕ್ಕೆ ಪಡೆದಿದ್ದಷ್ಟೇ. ಯಾವ ಗನ್ನಿಂದ ಬುಲೆಟ್ ಬಂತು ಅಂತಲೂ ಗೊತ್ತಾಗಿಲ್ವಂತೆ. ಇನ್ನು ತನಿಖೆ ಲೆಕ್ಕ ಹಾಕೊಳ್ಳಿ ಹೆಂಗೆ ಹೋಗ್ತಾ ಇದೆ ಅಂತ. ಇನ್ನು ಬಳ್ಳಾರಿ ಬುಲೆಟ್ ರಹಸ್ಯ ಬಯಲಾಗಿಲ್ಲ. SP ಸಸ್ಪೆಂಡ್ ಮಾಡಿದ್ದಷ್ಟೇ ಇದುವರೆಗಿನ ಈ ಸರ್ಕಾರದ ಕ್ರಮ. 6 ಗಂಟೆ ಆಗಿತ್ತು ಅಧಿಕಾರ ವಹಿಸ್ಕೊಂಡು. ಆ SP ಸಸ್ಪೆಂಡ್ ಮಾಡಿದ್ರು ಅಷ್ಟೇ ಇವ್ರ ಸಾಧನೆ. ನಾಳೆ ಪ್ರಕರಣವನ್ನ CIDಗೆ ವಹಿಸುವಂತ ಸಾಧ್ಯತೆ ಅಂತೆ. CID ಅವರು ಏನು ಬೇರೆ ಆಕಾಶದಿಂದ ಉದುರಿದ್ರು ಅಂತಾರ? ಅವರು ಕೂಡ ಪೊಲೀಸರೇ ಅಲ್ವಾ? ಇವರು ಇದುವರೆಗೂ ಏನೂ ಹೇಳಿಲ್ಲ. ಇದುವರೆಗೂ ಮಾಡ್ತಿರುವಂಥ ತನಿಖೆಯಲ್ಲಿ ಪೊಲೀಸರು ವಿಡಿಯೋವನ್ನು ಪರಿಶೀಲನೆ ಮಾಡ್ತಾನೇ ಇದ್ದಾರಂತೆ. 1ನೇ ತಾರೀಕು ಈ ಘಟನೆ ಆಗಿದ್ದು, 2ನೇ ತಾರೀಕಿಂದ ಪರಿಶೀಲನೆ. ತೀವ್ರ ತನಿಖೆ ಅಷ್ಟಕ್ಕೆ ಬಂದು ನಿಂತಿರುವಂಥದ್ದಷ್ಟೇ ಈ ತನಿಖೆ. ಏನ್ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಸಿಚುವೇಶನ್ ಫುಲ್ ಕಂಟ್ರೋಲ್ ಅಲ್ಲಿ ಇದೆ. ನಾವು ಹೇಳ್ತೇನೆ ನಂತರ. ಏನ್ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಸಿಚುವೇಶನ್ ಫುಲ್ ಕಂಟ್ರೋಲ್ ಅಲ್ಲಿ ಇದೆ. ನಾವು ಹೇಳ್ತೇನೆ ನಂತರ. ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಅಗೈನ್ ರಿಕ್ವೈರ್ಡ್ CIDಗೂ ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದ್ರ ಅಗತ್ಯ ಇದ್ರೆ ಅದನ್ನ ಮಾಡ್ತೀವಿ. ಅದನ್ನ ಮಾಡೋದು ಬಹಳ ದೊಡ್ಡ ಕೆಲಸ ಅಲ್ಲ. ಆದರೆ ಅದಕ್ಕೆ ಹಿಂದೆ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ನೋಡಿ ಆಮೇಲೆ ಅವರು ಆಕ್ಟ್ ಮಾಡ್ತಾರೆ. ಈಗ ಉದಾಹರಣೆಗೆ ಯಾರೋ ಪ್ರೈವೇಟ್ನವರು ಇಂದ ಫೈರ್ ಆಗಿದೆ ಅಂತ ಇಟ್ಕೊಳ್ಳಿ. ಅದರದ್ದು ತನಿಖೆ ಆದ್ಮೇಲೆ ಆ ವ್ಯಕ್ತಿ ಯಾರು ಫೈರ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕಲ್ಲ. ಬಂಧನ ಇರ್ಬೋದು, ಮತ್ತೊಂದಿರ್ಬೋದು, ಅದು ಮಾಡ್ತಾರೆ. ತನಿಖೆ ಆದ್ಮೇಲೆ ಅದೆಲ್ಲ ಗೊತ್ತಾಗುತ್ತೆ. ತನಿಖೆನಲ್ಲಿ ಬಂದೂಕು, ಹ್ಯಾಂಡ್ ಗ್ರೆನೇಡು, ಅವ್ರೇನು ಹೇಳ್ತಾರೋ ಅವೆಲ್ಲನೂ ಕೂಡ ಆ ಆಂಗಲ್ನಲ್ಲಿ ತನಿಖೆ ಮಾಡ್ತಾರೆ. ಅಲ್ಲಿ ಅಂತ ಸಂದರ್ಭದಲ್ಲಿ ಯಾರಾದರೂ ಕೂಡ ಅವರೇನೋ ನಾಡ ಬಾಂಬು ಏನೋ ಹೇಳಿದ್ದಾರೆ, ಆ ಥರದ್ದೇನಾದರೂ ಪೆಟ್ರೋಲ್ ಬಾಂಬು ಏನೋ ಹೇಳಿದ್ದಾರೆ, ಅದೆಲ್ಲ ಪರಿಶೀಲನೆ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯ ತನಿಖೆ. ಖಾಸಗಿ ಗನ್ಮ್ಯಾನ್ನಿಂದ ಹಾರಿತ್ತು ಬುಲೆಟ್ಟು. ರಾಜಶೇಖರ್ ದೇಹ ಹೊಕ್ಕಿದ್ದು 12mm ಗುಂಡು. ಖಾಸಗಿ ಗನ್ಮ್ಯಾನ್ನಿಂದ ಹಾರಿದ್ದು ಬುಲೆಟ್. ರಾಜಶೇಖರ್ ದೇಹ ಹೊಕ್ಕಿದ್ದು 12mm ಗುಂಡು. ಯಾರ ಗನ್ನಿಂದ ಬಂದ ಬುಲೆಟ್ ಅಂತ ತನಿಖೆ. ನಾನು ಹೇಳ್ತಾ ಇದ್ನಲ್ಲ, ಇನ್ನೂ ತನಿಖೆ.
ಯಾವ ಗನ್ನಿಂದ ಬುಲೆಟ್ ಆರ್ತು, ಬುಲೆಟ್ ಲೆಕ್ಕ ಇರುತ್ತಲ್ಲ, ಯಾವ ಗನ್ನಿಂದ ಬುಲೆಟ್ ಮಿಸ್ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತಲ್ಲ, ಆದರೆ ಸ್ಟಿಲ್ ತನಿಖೆ. 12 mm ಸಿಂಗಲ್ ಬೋರ್ ಗುಂಡು ಸ್ಪ್ರೆಡ್ ಆಗುತ್ತೆ. 10 ಅಡಿ ದೂರದಿಂದ ಹಾರಿದ್ರೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ರಾಜಶೇಖರ್ಗೆ ತೀರಾ ಹತ್ತಿರದಿಂದಲೇ ಹಾರಿದ್ದಂಥ ಬುಲೆಟ್, ಪಕ್ಕದಲ್ಲಿದ್ದಂಥವರೇ ಹಾರಿಸಿರುವಂಥದ್ದು ಗನ್ ಪಾಯಿಂಟ್ ಅಲ್ಲಿ. 4 ರಿಂದ 5 ಅಡಿ ದೂರದಿಂದ ರಾಜಶೇಖರ್ಗೆ ತಾಗಿದ್ದ ಗುಂಡು ಅದು. 10 ಅಡಿ ದೂರದಿಂದ ಹಾರಿದ್ರೆ ಇನ್ನು ದೊಡ್ಡ ಅನಾಹುತ ಆಗ್ತಾ ಇತ್ತಂತೆ. ಆದರೆ 4-5 ಅಡಿ ದೂರದಲ್ಲೇ ಅಷ್ಟೇ ಆಗಿರುವಂಥದ್ದು. ವಿಡಿಯೋಗಳಂತೂ ಸಿಕ್ಕಾಪಟ್ಟೆ ಸಿಕ್ಕಿದವ. ಯಾರು ಗನ್ನಿಂದ ಹಾರಿದ್ದು ಅನ್ನೋಂಥದ್ದು ಗೊತ್ತಾಗ್ತಿಲ್ಲ ಇವರಿಗೆ, ಯಾರು ಅದನ್ನ ಆರಿಸಿದ್ದು ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ವಂತೆ. ಹಾಗೆ ಆ ಪ್ರಕರಣದಲ್ಲಿ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ತುಂಬಾ ಸಮಾಧಾನವಾಗಿ ತನಿಖೆ ಆಗ್ತಾ ಇದೆ. ಅಲ್ಲಿ ಮಾತಾಡಿದ್ರಲ್ಲ ವರ್ತಿಕಾ ಕಟಿಯಾರ್ ಅವರು, ಪೊಲೀಸ್ ವರಿಷ್ಠಾಧಿಕಾರಿ, ಇನ್ನೂ ಏನು ಹೇಳಕ್ಕಾಗ್ತಾ ಇಲ್ಲ, ಸಿಚುಯೇಷನ್ ಕಂಟ್ರೋಲ್ನಲ್ಲಿ ಇದೆ ಅಂತ ಹೇಳಿದ್ರು. ಸಿಚುಯೇಷನ್ ಅಂತೂ ಕಂಟ್ರೋಲಲ್ಲೇ ಇದೆ. ಇವತ್ತು ಒಂದ್ ಕಡೆ ತೋರಿಸ್ತಾ ಇದೀವಿ, ಈ ಘಟನೆ ನಡೆದಿದ್ದು 1ನೇ ತಾರೀಕು. 2ನೇ ತಾರೀಕು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೋಗಿದ್ರು. ಅದಾದ್ಮೇಲೆ ಇವತ್ತು ಸೋಮಣ್ಣ, ಕೇಂದ್ರ ಸಚಿವ ಸೋಮಣ್ಣ ಹೋಗ್ತಾ ಇದ್ದಾರೆ. ಅವರ ಜೊತೆಗೆ ವಿರೋಧ ಪಕ್ಷದ ನಾಯಕ ಅಶೋಕ್ ಕೂಡ ಹೋಗ್ತಾ ಇದ್ದಾರೆ. ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಕೂಡ ಹೋಗ್ತಾ ಇದ್ದಾರಂತೆ. ಇವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ, ಬಿಜೆಪಿ ನಾಯಕನ ಬೆಂಬಲಕ್ಕೆ ನಿಂತ್ಕೊಳ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಇವ್ರಿಗೊಂದು ಸ್ವಲ್ಪ ಕ್ಲಾರಿಟಿ ಇರುವಂಥ ಹಿನ್ನೆಲೆಯಲ್ಲೇ ಈ ನಾಯಕರೆಲ್ಲರೂ ಕೂಡ ಎಂಟ್ರಿ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಸಹಜವಾಗಿ ಒಂದು ಅಸ್ತ್ರ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೋರಾಟವನ್ನ ಮಾಡಿಕೊಂಡು ಸಿದ್ದರಾಮಯ್ಯನವರು 2009ರಲ್ಲಿ ಪಾದಯಾತ್ರೆ ಮಾಡಿದ್ರು ಬೆಂಗಳೂರಿಂದ ಬಳ್ಳಾರಿಗೆ. ಈಗ ರಿಪಬ್ಲಿಕ್ ಆಫ್ ಯಾವ ಪಕ್ಷದಿಂದ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಆದ್ರೆ ಘಟನೆ ನಡೆದ ದಿನ ಏನಾಯ್ತು, ರೆಡ್ಡಿ ಮನೆ ಬಳಿ ಆಗಿದ್ದೇನು, ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲಿಂದ ಒಂದು ಪಿನ್ ಟು ಪಿನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡು. ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಬ್ಯಾನರ್ ಗಲಾಟೆ ರಾಜಕೀಯ ಸಂಘರ್ಷ ಪ್ರಕರಣ ಇಡೀ ದೇಶದಲ್ಲಿ ಕೂಡ ಸದ್ದು ಮಾಡಿರ್ತಕ್ಕಂಥದ್ದು. ಹಾಗಾದರೆ ಇಡೀ ಈ ಪ್ರಕರಣ ಹೇಗಾಯಿತು, ನ್ಯೂಸ್ 18 ಒಂದು ಗ್ರೌಂಡ್ ರಿಪೋರ್ಟನ್ನು ಕೂಡ ನಿಮ್ಮ ಮುಂದೆ ಇಡಲಿಕ್ಕೆ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇವೆ. ನಾನೀಗ ಬಳ್ಳಾರಿ ನಗರದ ಏನು ಹವಂಬಾವಿ ರಸ್ತೆಯಲ್ಲಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಗಲಾಟೆ ಮೊದಲಿಗೆ ಹೇಗೆ ಆರಂಭ ಆಗಿರ್ತಕ್ಕಂಥದ್ದನ್ನು ಕೂಡ ನಾನು ತೋರಿಸ್ತೇನೆ. ಜನವರಿ 1 ಸಂಜೆ 6 ಗಂಟೆ ಸುಮಾರಿಗೆ ಇದು ರಸ್ತೆ ಬದಿಯಿಂದ ಕಾಣ್ತಕ್ಕಂಥದ್ದು. ಇದು ಜನಾರ್ದನ್ ರೆಡ್ಡಿ ಅವರ ನಿವಾಸ. ಪಕ್ಕದಲ್ಲಿ ಎಡಭಾಗದಲ್ಲಿ ಕಾಣ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರ ಒಂದು ಕಚೇರಿ. ಅವರ ಈ ಒಂದು ರಸ್ತೆ ಬದಿಯಲ್ಲಿ ಏನಿದೆ, ಇದೇ ರಸ್ತೆ ಬದಿಯಲ್ಲಿ ಒಂದು ಬ್ಯಾನರನ್ನು ಅಳವಡಿಕೆ ಮಾಡಲಾಗ್ತಾ ಇತ್ತು. ಅಂದರೆ ಈ ಬ್ಯಾನರ್ ಕಟ್ತಕ್ಕಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಸೆಕ್ಯೂರಿಟಿ ಗಾರ್ಡ್ಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳು ಅದಕ್ಕೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸ್ತಾರೆ. ನೀವು ನಮ್ಮ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಬ್ಯಾನರನ್ನು ಕಟ್ಟಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಆಕ್ಷೇಪ ಕೂಡ ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಮತ್ತು ಸತೀಶ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ನಡುವೆ ಒಂದು ಮಾತಿನ ಚಕಮಕಿ ಕೂಡ ನಡೆಯುತ್ತೆ, ಗದ್ದಲ ಕೂಡ ಆರಂಭ ಆಗುತ್ತೆ. ಅದೇ ಸಂದರ್ಭದಲ್ಲಿ ಇದೇ ಕೂಗಳತೆ ದೂರದಲ್ಲಿರ್ತಕ್ಕಂಥದ್ದು ಕೂಡ ಇದು ಮಾಜಿ ಸಚಿವ ಶ್ರೀರಾಮುಲು ಅವರ ನಿವಾಸ ಕೂಡ ಹೌದು. ಯಾವಾಗ ಇಲ್ಲಿ ಗಲಾಟೆಯ ಸುದ್ದಿ ಗೊತ್ತಾಗ್ತಾ ಇದೆ ಅಂತೆ ಮಾಜಿ ಸಚಿವ ಶ್ರೀರಾಮುಲು ಕೂಡ ಇದೇ ಸ್ಥಳಕ್ಕೆ, ನಾವು ನಿಂತಿರ್ತಕ್ಕಂಥ ಸ್ಥಳ ಏನಿದೆ ಇದೇ ಸ್ಥಳಕ್ಕೆ ಕೂಡ ಅವರು ದೌಡಾಯಿಸಿ ಕೂಡ ಬರ್ತಕ್ಕಂಥದ್ದು. ಎರಡೂ ಕಡೆಯ ಬೆಂಬಲಿಗರು ಕೂಡ ಜಮಾಯಿಸ್ತಾರೆ. ಆವಾಗ ಎರಡೂ ಕಡೆಯ ಬೆಂಬಲಿಗರ ನಡುವೆ ಕೂಡ ಏಟುಗಳು ಕೂಡ ಬೀಳ್ತಕ್ಕಂಥದ್ದು. ಇದಾದ ನಂತರ ಸುಮಾರು ಇದೇ ಸಂದರ್ಭದಲ್ಲಿ ಕೂಡ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಕೂಡ ನಿವಾಸಕ್ಕೆ ಕೂಡ ಬರ್ತಾರೆ. ಆವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಇಲ್ಲಿ ಜಮಾಯಿಸ್ತಾರೆ. ಮತ್ತೊಂದು ಕಡೆ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಜಮಾಯಿಸ್ತಾರೆ. ಒಂದು ಕಲ್ಲು ತೂರಾಟಗಳು ಕೂಡ ನಡೆಯುತ್ತೆ. ಕಲ್ಲು ತೂರಾಟ ಆದ ನಂತರ ಇಲ್ಲಿ ರಾತ್ರಿ 9 ಗಂಟೆ ಸುಮಾರಿಗೆ 9 ಗಂಟೆ ನಂತರ ಇಲ್ಲಿ ಶಾಸಕ ಭರತ್ ರೆಡ್ಡಿ ಅವರು ಮತ್ತೆ ಇದೇ ರಸ್ತೆ ಮೂಲಕ, ಅಂದರೆ ವಾಲ್ಮೀಕಿ ವೃತ್ತದಿಂದ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಬರ್ತಕ್ಕಂಥ ಏನು ರಸ್ತೆ ಏನಿದೆ ಇದೇ ರಸ್ತೆಯ ಮೂಲಕ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರೊಂದಿಗೆ ಕೂಡ ಅವರು ಬರ್ತಾರೆ. ಆವಾಗ ಮತ್ತೆ ಎರಡೂ ಗುಂಪುಗಳಿಂದ ಕೂಡ ಇಲ್ಲಿ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು ಕೂಡ ನೋಡ್ಬೋದು. ಅಂದರೆ ಕಲ್ಲುಗಳು ಕೂಡ ಇನ್ನೂ ಕೂಡ 3 ದಿನ ಆದರೂ ಕೂಡ ರಸ್ತೆ ಮೇಲೆ ಕಲ್ಲುಗಳು ಕೂಡ ಬಿದ್ದಿರ್ತಕ್ಕಂಥದ್ದು. ಎರಡೂ ಕಡೆಯಿಂದ ಕೂಡ ಕಲ್ಲು ತೂರಾಟ ಕೂಡ ನಡೆಯುತ್ತೆ. ಎರಡೂ ಕಡೆಯಿಂದ ಕಲ್ಲು ತೂರಾಟ ನಡೆಯುತ್ತೆ. ಜೊತೆಗೆ ಕಟ್ಟಿಗೆಯಲ್ಲಿ ದೊಣ್ಣೆಗಳನ್ನು ಕೂಡ ಹಿಡಿದುಕೊಂಡಿರ್ತಾರೆ. ಎರಡೂ ಕಡೆಯಿಂದ ಕಲ್ಲು ತೂರಾಟದ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ತಲೆಗೆ ಪೆಟ್ಟು ಕೂಡ ಬೀಳ್ತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಇದೇ ಒಂದು ಜಾಗದಲ್ಲಿ
ಫೈರಿಂಗ್ ಕೂಡ ಆಗುತ್ತೆ. ಅಂದರೆ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಕೂಡ ಇರ್ತಾರೆ, ಅವರು ಕೂಡ ಫೈರಿಂಗ್ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಫೈರಿಂಗ್ ಆದ ತಕ್ಷಣ ಕೂಡ ಎಲ್ಲರೂ ಚೆದರು ಬಿದರಾಗ್ತಾರೆ. ಆವಾಗ ಪೊಲೀಸರು ಕೂಡ ಹತೋಟಿಗೆ ತರಲಿಕ್ಕೆ ಕೂಡ ಪೊಲೀಸರು ಕೂಡ ಗಾಳಿಯಲ್ಲಿ ಕೂಡ ಗುಂಡನ್ನು ಕೂಡ ಆರಿಸ್ತಾರೆ. ಅದಾದ ನಂತರ ಎರಡೂ ಕಡೆಯ ಬೆಂಬಲಿಗರಿಂದ ಕೂಡ ಒಂದು ರೀತಿಯ ಸಂಘರ್ಷ ಕೂಡ ಆಗುತ್ತೆ, ಕಲ್ಲು ತೂರಾಟ ಆಗುತ್ತೆ, ಕಟ್ಟಿಗೆಯಿಂದ ದೊಣ್ಣೆಗಳನ್ನು ಹಿಡಿದು ಒಡೆದಾಡೋ ಹಂತಕ್ಕೆ ಕೂಡ ಹೋಗುತ್ತೆ. ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇದೇ ಏನು ಇಲ್ಲಿ ರಕ್ತದ ಕಾಯಗಳು ಕೂಡ ಆಗಿರ್ತಕ್ಕಂಥದ್ದು. ಇದೇ ಸ್ಥಳದಲ್ಲಿ ಕೂಡ ಏನು ಕಾಂಗ್ರೆಸ್ನ ಕಾರ್ಯಕರ್ತ ಆಗಿರ್ತಕ್ಕಂಥ ರಾಜಶೇಖರ್ ಅವರು ಇದೇ ಸ್ಥಳದಲ್ಲಿ ಕೂಡ ಅವರು ಬಿದ್ದಿರ್ತಕ್ಕಂಥದ್ದು. ರಕ್ತದ ಕೂಡ ಇನ್ನೂ ಕೂಡ ರಸ್ತೆಯ ಮೇಲೆ ಇನ್ನು ಹಾಗೇ ಕಲೆಗಳು ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಬುಲೆಟ್ಗೆ ರಾಜಶೇಖರ್ ಅವರು ಸ್ಥಳದಲ್ಲೇ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಎರಡೂ ಕಡೆಯ ಬೆಂಬಲಿಗರಿಂದ ಕೂಡ ಗಲಾಟೆ ಆಗುತ್ತೆ. ಗಲಾಟೆ ಸಂದರ್ಭದಲ್ಲಿ ಫೈರಿಂಗ್ ಕೂಡ ಆಗುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಹಾಗಾದರೆ ರಾಜಶೇಖರ್ ಅವರಿಗೆ ತಗಲಿರ್ತಕ್ಕಂಥ ಬುಲೆಟ್ ಯಾವುದನ್ನೋದು ಕೂಡ FSLನಿಂದನೇ ಇದು ರಹಸ್ಯ ಬಯಲಾಗಬೇಕಾಗಿದೆ. ಇದು ಇಡೀ ಘಟನೆ ಯಾವ ರೀತಿ ನಡೆದಿರ್ತಕ್ಕಂಥದ್ದನ್ನು ಕೂಡ ನಾವು ನಿಮ್ಮ ಮುಂದೆ ಇಡಲಿಕ್ಕೆ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸಂಜೀವ್ ಕುಮಾರ್ ಜೊತೆ ಬಸವರಾಜ ಅರನಳ್ಳಿ, ನ್ಯೂಸ್ 18 ಬಳ್ಳಾರಿ. ಈ ಪ್ರಕರಣದಲ್ಲಿ 6 FIR ದಾಖಲಾಗಿರುವಂಥದ್ದು. ಜನಾರ್ದನ್ ರೆಡ್ಡಿ ಅವರ ವಿರುದ್ಧ 4, ಭರತ್ ರೆಡ್ಡಿ ಶಾಸಕ ಅವರ ವಿರುದ್ಧ 2 ಪ್ರಕರಣ ದಾಖಲಾಗಿದೆ. ಆದರೆ ಪ್ರಕರಣದಲ್ಲಿ ಇದುವರೆಗೂ ಒಬ್ಬರನ್ನು ಕೂಡ ಬಂಧಿಸಿಲ್ಲ. ಗುಂಡು ಯಾವ ಬಂದೂಕಿನಿಂದ ಹಾರಿದ್ದು ಅನ್ನುವಂಥದ್ದು ಗೊತ್ತಿಲ್ಲ. ಅದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇನ್ನೂ ತನಿಖೆಯನ್ನ ಮಾಡ್ತಾನೇ ಇದ್ದಾರೆ. 1ನೇ ತಾರೀಕು ಆಗಿದ್ದು, ಇವತ್ತು 4ನೇ ತಾರೀಕು. 4ನೇ ತಾರೀಕು ಆಯಿತು ಅಂದರೆ 4 ದಿನ ಆಗ್ತಾ ಬಂತು. ಯಾರು ಗುಂಡಾರಿಸಿದ್ದು, ಯಾವ ಬಂದೂಕಿನಿಂದ ಗುಂಡಾರಿಸಿದ್ದು ಇನ್ನೂ ಕೂಡ ಗೊತ್ತಿಲ್ಲ. ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತ ಮಾಹಿತಿ. ಅವತ್ತೇ ಹೇಳಿದ್ದರು ಜನಾರ್ದನ್ ರೆಡ್ಡಿ ಅವರು, ಖಾಸಗಿ ವ್ಯಕ್ತಿಯ ಖಾಸಗಿ ಗನ್ಮ್ಯಾನ್ನಿಂದ ಗುಂಡು ಹಾರಿದ್ದು ಅಂತ ಜನಾರ್ದನ್ ರೆಡ್ಡಿ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದರು. ಅಲ್ಲಿರುವಂತ ಪೊಲೀಸರೇ ಹೇಳಿದ್ದಾರೆ ಅಂತ. ಈಗ ಅದು ಇನ್ನಷ್ಟು ಸ್ಪಷ್ಟವಾಗ್ತಾ ಇದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದಲೇ ಫೈರಿಂಗ್ ಆಗಿರೋದು FSL ವರದಿಯಿಂದ ಈಗ ದೃಢ ಆಗ್ತಾ ಇದೆ. ಸತೀಶ್ ರೆಡ್ಡಿ ಯಾರು? ಅಲ್ಲಿನ ಶಾಸಕ ಭರತ್ ರೆಡ್ಡಿ, ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ. ಅಂದ್ರೆ ಕಾಂಗ್ರೆಸ್ ನಾಯಕನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತನಿಗೆ, ಕಾಂಗ್ರೆಸ್ ನಾಯಕನ ಅಂಗರಕ್ಷಕನಿಂದ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಹಾರಿರುವಂತ ಗುಂಡು ಇದು. ಬುಲೆಟ್ ಹಾರಿಸಿದ ಗನ್ಮ್ಯಾನ್ ಬಂಧನ ಆಗಿದೆ. ಇಬ್ಬರು ಗನ್ಮ್ಯಾನ್ಗಳ ಬಂಧನಗಳನ್ನ, ಅಂದ್ರೆ ಇಬ್ಬರು ಗನ್ಮ್ಯಾನ್ಗಳ ಬಂಧನ ಖಚಿತ ಆಗಿದೆ. ಈಗ ಬುಲೆಟ್ ಹಾರಿಸಿದ ಗನ್ಮ್ಯಾನ್ ಅನ್ನ ಬಂಧಿಸಲಾಗಿರುವಂಥದ್ದು. ಈಗ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ, ಇಬ್ಬರು ಗನ್ಮ್ಯಾನ್ಗಳ ಬಂಧನ ದೃಢ ಆಗಿದೆ. ಗನ್ ಇದೆ ಅಂತ ಹಾರಿಸಿದ್ರು, ಒಬ್ಬ ಸತ್ತ ಅಲ್ಲಿ ರಾಜಶೇಖರ್. ಅದಕ್ಕೆ ಅಲ್ಲಿ ಕ್ಷಮೆ ಯಾಚಿಸ್ತೀನಿ, ಶಾಂತಿ ಭಂಗ ಆಗಿದ್ರೆ ಅಂತ ಹೇಳಿದ್ದು ಬಳ್ಳಾರಿಯ ಶಾಸಕ ಭರತ್ ರೆಡ್ಡಿ. ಇಲ್ಲ ಅಂದಿದ್ರೆ ನಾನು ಹೇಳ್ತಾ ಇದ್ನಲ್ಲ, ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೆ, 2ನೇ ತಾರೀಕಿಂದಲೂ ಹೇಳ್ತಿದ್ದೆ, ಅಕಸ್ಮಾತ್ ಬಿಜೆಪಿ ನಾಯಕರ ಅಂಗರಕ್ಷಕರೋ ಅಥವಾ ಬಿಜೆಪಿ ನಾಯಕರೋ ಅಥವಾ ಬಿಜೆಪಿ ಕಾರ್ಯಕರ್ತರೋ ಇದ್ರಲ್ಲಿ ಇದ್ದಿದ್ದೇ ಆಗಿದ್ದಿದ್ರೆ ಈ ಕಥೆನೇ ಬೇರೆ ಆಗೋಗ್ಬಿಟ್ಟಿರೋದು. ಇಷ್ಟೊತ್ತಿಗೆ 24 hours ಅಲ್ಲೇ ಯಾರು ಅದನ್ನ ಫೈರ್ ಮಾಡಿದ್ದು ಅಂತ ಹೇಳಿಬಿಟ್ಟಿರೋರು. ಯಾಕೆ ಇಷ್ಟು ದಿನ ಡ್ರ್ಯಾಗ್ ಆಯಿತು ಅಂದರೆ ಇದೇ ಕಾರಣಕ್ಕೆ. ಬಿಕಾಸ್ ಕಾಂಗ್ರೆಸ್ ವ್ಯಕ್ತಿ ಯಾರಿದ್ದಾರೆ, ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ, ಆತನ ಗನ್ಮ್ಯಾನ್ ಆರಿಸಿರುವಂಥ ಬುಲೆಟ್ ಅದು. ಮತ್ತಷ್ಟು